ಬಾರಿ ರಾಜ್ಯದಲ್ಲಿ ಮೊದಲ ಹಕ್ಕಿ ಜ್ವರದ ಪ್ರಕರಣ ಕಂಡು ಬಂದಿದ್ದು ವರದಳ್ಳಿ ಗ್ರಾಮದಲ್ಲಿ. ವರದಳ್ಳಿ ಗ್ರಾಮಕ್ಕೆ ಪಶುಸಂಗೋಪನಾ ಇಲಾಖೆಯ ಆಯುಕ್ತೆ ಶ್ರೀರೂಪ ಅವರು ಭೇಟಿ ಕೊಟ್ಟಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಧಿಕಾರಿಗಳ ಜೊತೆಗೆ ಮಾಹಿತಿಯನ್ನ ಆಯುಕ್ತೆ ಶ್ರೀರೂಪ ಅವರು ಪಡಿತಾ ಇದ್ದಾರಂತೆ. ಕೋಳಿಗಳು ಮೊದಲು ಸಾವನ್ನಪ್ಪಿದಂತಹ ದ್ಯಾವಪ್ಪ ಅವರ ಮನೆ ಬಳಿ ಇವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದಲ್ಲಿ ಮನೆ ಬಳಿ ತೆರಳಿ ಮಾಹಿತಿಯನ್ನ ಶ್ರೀರೂಪ ಅವರು ಪಡೆದುಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಗೈಡ್ಲೈನ್ಸ್ಗೆ ಸಂಬಂಧಪಟ್ಟಂತೆ ಶುಚಿತ್ವವನ್ನು ಕಾಪಾಡೋ ಕೆಲಸ ಮತ್ತು ಇಡೀ ಗ್ರಾಮವನ್ನು ಕಂಟೈನ್ ಮಾಡೋ ಕೆಲಸ ಹೆಂಗಾಗಿದೆ ಅಂತ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಒಂದು ಸ್ಯಾನಿಟೈಸೇಷನ್ನು ಮತ್ತು ಇನ್ಫೆಕ್ಟೆಡ್ ಏರಿಯಾದಲ್ಲಿರುವಂತಹ ಕೋಳಿಗಳೆಲ್ಲವನ್ನ ಕೂಡ ಕೊಂದು ಹೂತು ಹಾಕಿದ್ದಾರೆ ಅನ್ನೋದನ್ನೆಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ. ಎಷ್ಟು ಗ್ರಾಮಗಳಿದೆ ಮನೆಯಲ್ಲಿ, ಎಷ್ಟು ಜನ ಈ ಕುಕ್ಕುಟೋದ್ಯಮವನ್ನು ಮಾಡ್ತಾ ಇದ್ದಾರೆ, ಎಲ್ಲ ಮಾಹಿತಿ ಅವರ ಹತ್ರ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುದುಕೃಷ್ಣ. ಈಗ ಆಯುಕ್ತೆಯ ಭೇಟಿ ನಂತರ ಏನೆಲ್ಲ ಗೈಡ್ಲೈನ್ಸ್ ಅನ್ನ ಅಲ್ಲಿ ಹೊರಡಿಸಲಾಗಿದೆ, ಇನ್ನೂ ಯಾವುದಾದ್ರೂ ಆಡ್ ಆನ್ಗಳಾಗಿದೆಯಾ, ಸದ್ಯಕಾಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಖಂಡಿತ ಮಮತಾ, ಈಗಾಗಲೇ ಕೂಡ ವರದಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು ಆರನೇ ದಿನವೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಪ್ರತಿದಿನವೂ ಕೂಡ ಸ್ಯಾನಿಟೈಸೇಷನ್ ಕಾರ್ಯ ಮತ್ತೆ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ನೈರ್ಮಲ್ಯ ಕಾಪಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಕೂಡ ರಾಜ್ಯದ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಹಕ್ಕಿ ಜ್ವರ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ಕೂಡ ಆಯುಕ್ತೆ ಆಗಿರುವಂತಹ ಶ್ರೀರೂಪ ಅವರು ಕೂಡ ಇವತ್ತು ವರದಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರಿ, ಯಾವ ರೀತಿ ವೈರಸ್ ನಿರ್ಮೂಲನೆಗೆ ಹತೋಟಿ ಕ್ರಮಗಳನ್ನ ಕೈಗೊಂಡಿದ್ರಿ ಅನ್ನೋದಕ್ಕಂತ ಮಾಹಿತಿಯನ್ನ ಪಡ್ಕೊಂಡ್ರು. ಈಗಾಗಲೇ ಕೂಡ ಪಬ್ಲಿಕ್ ಟಿವಿ ಜೊತೆ ಅವರು ಕೂಡ ಮಾತನಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಕೂಡ ರಾಜ್ಯದಲ್ಲಿ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಮತ್ತೆ ಬಳ್ಳಾರಿ ಎರಡೂ ಕಡೆ ಕೂಡ ಹಕ್ಕಿ ಜ್ವರದ ವೈರಸ್ ಇರೋದು ದೃಢ ಆಗಿದೆ. ಮತ್ತೆ ರಾಯಚೂರಿನ ವರದಿಯ ಫಲಿತಾಂಶ ನೆಗೆಟಿವ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಕೂಡ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೊಡಲಾಗಿರುವಂತದ್ದು. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆಂಧ್ರ ಮತ್ತೆ ತೆಲಂಗಾಣದ ಗಡಿ ಭಾಗಗಳಲ್ಲಿ ಏನು 19 ಜಿಲ್ಲೆಗಳು ಬರುತ್ತೆ, ನಮ್ಮ ರಾಜ್ಯಕ್ಕೆ ಹೊಂದಿಕೊಂಡಂತೆ ಆಯಾ ಜಿಲ್ಲೆಗಳಲ್ಲಿ ಆ ಚೆಕ್ ಪೋಸ್ಟ್ ಗಳನ್ನ ತೆರೆದು ಯಾವುದೇ ರೀತಿಯ ಕೋಳಿಗಳು ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರದಂತೆ ಕ್ರಮಗಳನ್ನ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ರು. ಮತ್ತೆ ವರದಹಳ್ಳಿಯಲ್ಲಿ ಕೂಡ ಇನ್ನೂ 90 ದಿನಗಳ ಕಾಲ ಈ ನಿಗಾವನ್ನ ಹಿಡಬೇಕಾಗುತ್ತೆ. 60 ದಿನಗಳ ಕಾಲ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಇರುವಂತಹ ಬೇರೆ ಕೋಳಿಗಳ ಮಾದರಿಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಕೂಡ ವೈರಸ್ ಇಲ್ಲ ಅನ್ನೋದು ಖಚಿತ ಆದ ಮೇಲೆ ಈ ಒಂದು ಗ್ರಾಮದಲ್ಲಿ ಮತ್ತೆ ಕೋಳಿ ಸಾಕಾಣಿಕೆಗೆ ಅವಕಾಶ ಕೊಡ್ತೀವಿ, ಅಲ್ಲಿವರೆಗೂ ಗ್ರಾಮದಲ್ಲಿ ಕೋಳಿ ಸಾಕಾಣಿಕೆಗೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ರು. ಮಮತಾ, ಧನ್ಯವಾದ ಮುದುಕೃಷ್ಣ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಕೆಲ ಕಡೆಗಳಲ್ಲಿ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಮೊದಲ ಹಕ್ಕಿ ಜ್ವರದ ಪ್ರಕರಣ ಪತ್ತೆಯಾದಂತಹ ಗ್ರಾಮದಲ್ಲಿ ಶುಚಿತ್ವ ಕಾರ್ಯ ಮುಂದುವರೆದಿದೆ.